ಸನ್ನೆಯಿಂದಲೇನೆ ನನ್ನ ಸಂದೇಶಕ್ಕೆ ಸಹಿ ಹಾಕುನಲ್ಲೇ ನನ್ನ ನೋಡಿ ನಾಚಿ ನಿಂತ ನಿನ್ನ ಸಂಕೋಚಕ್ಕೆ ಸೋತು ಹೋದೆನಲ್ಲೇ ಸುಕುಮಾರಿ ಸಂಗಾತಿಯಾಗಿ ಆನಂದ ತಂದಾಯಿತು ಸರವಾಗಿ ಸಂಪೂರ್ಣವಾಗಿ ಹೃದಯ ಬಸರಿದಳು ಸನಿಹ ಸೆಳೆಯುವ ಸೆಳೆದ ಸುಂದರ ಹರಿದು ಹೋಗಲೇ ನಾನೆನ್ನಲ್ಲಿಯೇ ಖುಷಿಯ ಕಂಪನ ಇರಲು ಇಂಪನ ಕರವ ಕರೆಯಲೇ ನಾ ಕರಗಿ ಹೋದನೆ ಸನಿಹ ಸೆಳೆಯುವ ಸೆಳೆದ ಸುಂದರ ಹರಿದು ಹೋಗಲೇ ನಾನಿನ್ನಲ್ಲಿಯೇ ಖುಷಿಯ ಕಂಪನ ಇರಲು ಇಂಪನ ಕರವ ಕರೆಯಲೇ ನಾ ಕರಗಿ ಹೋದನೆ. ವಿನೋರೆ ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಈಗ ನೋಡ್ತಿರೋದು ಬೇರೆ ಥರ ಅನ್ನಿಸ್ತಿದೆ. ಈ ನಾಚಿಕೆ ಕೂಡ ಏನೋ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೆ. ಡೈರೆಕ್ಟಾಗಿ ಹೇಳಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಸಾರಿ ವಿನೋರೆ, ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋಕೆ ತುಂಬ ಲೇಟ್ ಮಾಡಿದೆ. ಅಂದರೆ ಅರು ನನಗೆ ಎಲ್ಲ ಹೇಳಿದ್ಲು. ರಕ್ಷನ್ಗೆ ನಿಮ್ಮನ್ನ ಬಿಟ್ಕೊಡೋದಕ್ಕೆ ನಾನು ದೂರ ಇದ್ದೆ. ದೂರ ಇದ್ದು ನನ್ನ ಮನಸ್ಸು ಯಾವಾಗ ನಿಮ್ಮನ್ನ ಪ್ರೀತಿಸಕ್ಕೆ ಶುರು ಮಾಡ್ತೋ ನನಗೆ ಗೊತ್ತೇ ಆಗಲಿಲ್ಲ. ವಿದ್ಯಾ? ಹೌದು ವಿನೋರೆ, ನಾನು ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ. Are you serious, Vidya? I'm so excited. ನೋಡಿದ್ಯಾ ನನ್ನ ಹಾರ್ಟ್ ಎಷ್ಟು ಜೋರಾಗಿ ಹುಡ್ಕೋತಿದೆ? ವಿನೋರೆ ಕೂಲ್ ಡೌನ್. ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಾ ಇದ್ದೀರಾ? ನೋ ವಿದ್ಯಾ, ದಿಸ್ ಇಸ್ ನಾಟ್ ಸಿಂಪಲ್ ಥಿಂಗ್ ಟು ಮೀ. ಈ ದಿನಕ್ಕೋಸ್ಕರ ಎಷ್ಟು ದಿನ ವೇಟ್ ಮಾಡ್ತಿದ್ದೆ ಗೊತ್ತಾ? ನಿನ್ನ ಬಾಯಿಂದ 3 ಮ್ಯಾಚ್ಗಳ ವರ್ಡ್ ಕೇಳಕ್ಕೆ ಎಷ್ಟು ಆಸೆ ಇತ್ತು. ಐ ಆಮ್ ಆನ್ ಕ್ಲೌಡ್ 9 ನಾವು. ನಿಮ್ಮನ್ನ ಅರ್ಥ ಮಾಡ್ಕೊಳ್ದೆ ನಿಮ್ಮನ್ನ ತುಂಬ ಸತಾಯಿಸ್ಬಿಟ್ಟೆ. ಸಾರಿ ವಿದ್ಯಾ, ಇದು ಸಾರಿ ಹೇಳೋ ಟೈಮ್ ಅಲ್ಲ, ಲವ್ ಮಾಡೋ ಟೈಮ್. ಮರುಳಾದರೆ ಪ್ರೇಮದ ಮಳೆಗೆ. ವಿನೋರೆ ಐ ಲವ್ ಯು. ಸಿಹಿ ಸಿಂಚನ ಕಣ ಕಣದೊಳಗೆ. I love you too, Vidya.
ಒಂದು ಚಿಕ್ಕ ಸ್ಪೆಷಲ್ ಗಿಫ್ಟ್. ಹೃದಯಕ್ಕೆ ಹೆದರಿಕೆ ಹೀಗೆ ನೋಡಿದರೆ ಹುಡುಕುತ್ತಾ ಬರುವೆಯ ಹೇಳದೆ ಹೋದರೆ ಎದೆಯಲ್ಲಿ ಬಿರುಗಾಳಿ ಮೊದಲೇನೇ ಇತ್ತು, ನೀ ನನಗೆ ಏನೆಂದು ನನಗಷ್ಟೇ ಗೊತ್ತು. ಹೃದಯಕ್ಕೆ ಹೆದರಿಕೆ ಹೀಗೆ ನೋಡಿದರೆ ಹುಡುಕುತ್ತಾ ಬರುವೆಯ ಹೇಳದೆ ಹೋದರೆ ಓ ಮರವೇ ನಿನ್ನ ತಪಿ ಹಬ್ಬುತ್ತಿರೋ ಬಳ್ಳಿ ನಾನು. ವಿದ್ಯಾ ವಿದ್ಯಾ ನನ್ನ ಮಾತು ಕೇಳು. ವಿನೋರಿಗೆ ಏನ್ ಮಾಡ್ತಾ ಇದ್ದೀರಾ? ಬಿಡಿ ಕೈ. ಕೈ ಹಿಡ್ಕೊಂಡಿರೋದು ಬಿಡಕ್ಕಲ್ಲ. ಅರು ಅರು ಏನೈತೆ ವಿದ್ಯಾ? ನೋಡರು ನಿನ್ ಮಗ ಕೈ ಹಿಡ್ಕೊಂಡು ಬಿಡ್ತಾನೆ ಇಲ್ಲ. ವಿನು, ಏ ವಿನು, ಏ ವಿನು, ಎದ್ದೇಳೋ. ನಿನ್ ಮಗನ್ಗೆ ಏನಾಗಿದೆಯೋ ಗೊತ್ತಿಲ್ಲ. ಕಾಫಿ ಕೊಡಕ್ ಬಂದ್ರೆ ಕೈ ಹಿಡ್ಕೊಂಡವರು ಬಿಡ್ತಾನೆ ಇರ್ಲಿಲ್ಲ. ತಗೋ ನೀನೇ ಕೊಡು. ಏನೋ ವಿನು ಇದೆಯಲ್ಲ. ಅದೇ ಗೊತ್ತಾಗ್ತಿಲ್ಲಮ್ಮ. ರೆಡ್ ರೆಡ್ ಆಗಿ ಕಾಣಿಸ್ತಿದ್ಲು, ಇದಕ್ಕಿದ್ದಾಗೆ ಚೇಂಜ್ ಆಗೋದ್ಲು. ಅರ್ಥ ಆಯ್ತು ಬಿಡು. ಕನ್ಸ್ ಕಾಣ್ತಾ ಇದ್ಯಾ? ಕನ್ಸ? ಓ ಗಾಡ್, ವಿದ್ಯೆನ ಪ್ರಪೋಸ್ ಮಾಡಿದ್ದೆಲ್ಲ ಬರೀ ಕನ್ಸ? ಅಯ್ಯೋ ನನ್ ಕಂದ, ವಿದ್ಯನ್ ಬಗ್ಗೆ ನೀನ್ ಕನ್ಸ್ ಕಾಣ್ತಿದ್ದು ಕೇಳಿ ನಂಗೆ ತುಂಬಾ ಖುಷಿ ಆಯ್ತು ಕಣೋ. ಹಾಯ್ ತಾತ. ಏನಮ್ಮ ರಕ್ಷಾ, ನಿನ್ನ ತಲೆ ತಣ್ಣಗಾಯ್ತಾ ಇವಾಗ? ಪ್ಲೀಸ್ ತಾತ, ವಿನು ಜೊತೆನೋ ತಮಾಷೆ ಮಾಡಕ್ಕೆ ಹೋಗಿ ಹಿಂಗೆಲ್ಲ ಆಯಿತು ಅಷ್ಟೆ. ಅದಕ್ಕೆ ನಾನು ಎಲ್ಲರ ಹತ್ರನೂ ಸಾರಿನೂ ಕೇಳಿದೆ ಗೊತ್ತಾ. ತಪ್ಪು ಮಾಡೋದಕ್ಕೆ ಮುಂಚೆ ಯೋಚನೆ ಮಾಡಬೇಕಾಗಿತ್ತು ಕಣಮ್ಮ. ತಪ್ಪು ಮಾಡಿದ ಮೇಲೆ ತಿದ್ಕೊಳ್ಳೋದಲ್ಲ. ಥಿಂಕ್ ಟ್ವೈಸ್ ಬಿಫೋರ್ ಯು ಡೂ. ತಾತ ಇವಾಗ ಆ ವಿಷಯ ಬಿಡಿ. ನೀವಿನ್ನೂ ಮಾತ್ರೆ ತಗೊಂಡಿಲ್ಲ ಅಲ್ವಾ? ಏನು ಆಶ್ಚರ್ಯ, ಯಾವತ್ತೂ ಕೇಳ್ದಲೇ ಇರೋಳು ಇವತ್ತು ವಿಶೇಷವಾಗಿ ಕೇಳ್ತಾ ಇದೆಯಲ್ಲ. ಇಷ್ಟೊತ್ತವರೆಗೂ ನಾನು ತಗೊಳ್ದೇ ಇರ್ತೀನಾ? ನಾನು ಆಗಲೇ ಮಾತ್ರ ತೊಗೊಂಡಾಯ್ತು. ಏನು ವಿಷಯಕ್ಕೆ ಬಾ. ಹೌದಾ? ಅದು ತಾತ, ನಾನು ನಿಮ್ಮ ಹತ್ರ ಏನೋ ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಪ್ಪ ಅಮ್ಮನ ಮದುವೆ ಹೇಗಾಯಿತು? ಅದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಎಲ್ರಿಗೂ ಆಗೋ ಹಾಗೇನೆ ಅನಂತಗೂ ಆಯಿತು. ನಾವೆಲ್ಲ ಪ್ರಭಾವತಿ ನೋಡೋಕೆ ಹೋದ್ವಿ. ನಮ್ಮ ಮನೆತನಕ್ಕೆ ಸರಿ ಹೊಂದುತ್ತೆ ಅಂತ ಅನ್ನಿಸ್ತು. ಸಂಪ್ರದಾಯವಾಗಿ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದ್ವಿ ಅಷ್ಟೇ. ಅಪ್ಪ ಅಮ್ಮನ ಮದುವೆ ಆಗೋಕ್ಕೂ ಮುಂಚೆ ಯಾರನ್ನಾದ್ರೂ ಲವ್ ಮಾಡಿದ್ರಾ?
ತಾತ? ನೋಡು, ಇಷ್ಟು ವರ್ಷ ಇಲ್ದಲೇ ಇರೋ ವಿಷಯ ಎಲ್ಲ ಈಗ ಬಂದು ನೀನು ಕೇಳಬೇಡ. ಹಾಗೇನೂ ಇಲ್ಲ. ಹೋಗು ನೀನು. ಮತ್ತೆ ಈ ಲೀಲಾವತಿ ಅಂದ್ರೆ ಯಾರು? ಹೇಳಿ ತಾತ, ಈ ಲೀಲಾವತಿ ಯಾರು? ಅಪ್ಪನಿಗೂ ಅವ್ರಿಗೂ ಏನ್ ಸಂಬಂಧ? ನಿನಗೆ ಯಾರು ಆ ಹೆಸರು ಹೇಳಿದ್ದು? ಅದು ನಂಗೆ ಹೇಗೋ ಗೊತ್ತಾಯ್ತು. ಈ ಲೀಲಾವತಿ ಅಂದ್ರೆ ಯಾರು ಅಂತ ನೀವು ನಂಗೆ ಹೇಳ್ತಿರೋ ಇಲ್ವೋ? ನೋಡು ರಕ್ಷಾ, ಆ ಹೆಸರು ಈ ಮನೆಯಲ್ಲಿ ಯಾರಿಗೂ ಬೇಡವಾಗಿರೋದು. ಇನ್ನೊಂದು ಸರಿ ಆ ಹೆಸರು ಮಾತ್ರ ಈ ಮನೇಲಿ ಎತ್ತಬೇಡ. ನೀನು ಇನ್ನೂ ಚಿಕ್ಕ ಹುಡುಗಿ ಥರನೇ ಇರೋ. ಭೂತ ಕಾಲದಲ್ಲಿ ಹೂತೋಗಿರೋ ಅವಳ ಹೆಸರು ಮತ್ತೆ ಕೆದಕಬೇಡ. ಹೋಗು ಇಲ್ಲಿಂದ. ತಾತ ಅದು ಹಾಗಲ್ಲ ತಾತ, ನಾನು ಹೋಗು ಅನ್ನಲ್ಲ. ಈ ಲೀಲಾವತಿದು ಏನೋ ಕತೆ ಇದೆ. ಅದೇನು ಅಂತ ತಿಳ್ಕೋಬೇಕು. ಏನೋ ವಿನು ನೀನು ಹಾಗ ಮಾಡೋದು? ಅಲ್ಲ, ಅದು ಅವಳು ಒಪ್ಕೊಂಡಿದ್ಲು. ನಾನು ಪ್ರೀತಿಸ್ತೀನಿ ಅನ್ನೋ ವಿಷಯ ನೀನೇ ಹೇಳಿದೆ ಅಂದಿದ್ಲು. ಆದರೆ ಅದೇ ಕನ್ಸಿನ ಗುಂಗಲ್ಲಿ ಅವಳು ಒಪ್ಕೊಂಡಿಗಳಂತ ಫೀಲಿಂಗಲ್ಲಿತ್ತು. ಬಾ ದೇವ್ರೆ, ನನ್ನ ಮಗ ಈ ಥರ ಓದಾಡೋದು ನನ್ನ ಕೈಲಿ ನೋಡಕ್ ಆಗ್ತಾ ಇಲ್ಲ. ಆದಷ್ಟು ಬೇಗ ವಿದ್ಯೆ ಒಪ್ಪಿಗೆ ಕೊಡೋ ಥರ ಮಾಡಪ್ಪ. ಅಮ್ಮ, ನಾನೆಷ್ಟು ಲಕ್ಕಿ ಅಲ್ವಾ? ಅಮ್ಮನ ಹತ್ರನೇ ಧೈರ್ಯವಾಗಿ ಪ್ರೀತಿಸೋಳ ವಿಷಯ ಹೇಳ್ಕೊಂಡು, ಅಮ್ಮನ ಹತ್ರನೇ ಪ್ರಪೋಸ್ ಐಡಿಯಾ ಕೇಳ್ಕೊಂಡು, ಪ್ರೀತಿಸಿದವಳ ಜೊತೆ ಜೀವನ ಮಾಡೋ ಚಾನ್ಸ್ ಎಷ್ಟು ಜನಕ್ಕೆ ಸಿಗುತ್ತೆ ಅಲ್ವಾ? ಹ್ಞೂ ಕಣೋ, ಕನ್ಸಲ್ಲೇ ಎಲ್ಲ ಪ್ರಪೋಸ್ ಮುಗಿಸ್ಬಿಡು, ಸರಿನಾ? ಕರ್ಮ. ಕನ್ಸಲ್ಲಿ ಕೈ ಇಟ್ಕೊಂಡಿದ್ಲು ಅಂತ ಇಲ್ಲೂ ಅದೇ ಥರ ಆಡಕ್ಕೆ ಹೋದ್ರೆ ವಿದ್ಯೆ ಒಪ್ಕೊಳ್ಳೋದಿಲ್ಲ ಅಷ್ಟೇ. ನೋನೋ, ಹಾಗಾಗಬಾರ್ದು. ಇನ್ಮೇಲೆ ಸ್ವಲ್ಪ ಹುಷಾರಾಗಿರ್ತೀನಿ. ಕನ್ಸಿಗೂ ರಿಯಾಲಿಟಿಗೂ ಡಿಫ್ರೆನ್ಸ್ ಗಮನಿಸ್ಕೋತೀನಿ. ಹ್ಞೂ ಕಣೋ ವಿನು, ದುರ್ಬಿನ್ ಹಾಕಿ ಹುಡುಕಿದ್ರು ಅಂತ ಹುಡುಗಿ ಸಿಗೋದಿಲ್ಲ. ಪ್ರಪಂಚದಲ್ಲಿರೋ ಎಲ್ಲ ಜನ ಚೆನ್ನಾಗಿರ್ಬೇಕು, ಯಾರಿಗೂ ಯಾವುದೇ ಥರದ ನೋವಾಗಬಾರ್ದು ಅಂತ ಬಯಸೋ ಜೀವ. ಅಂಥ ಜೀವ ನಿನ್ನ ಜೊತೆ ಸುಖವಾಗಿರಬೇಕು ಅಂತ ನಾನು ಬಯಸ್ತಾ ಇದ್ದೆ. ಆದರೆ ನಿಮ್ಮ ಮದುವೆ ನಿಮಗೆ ಇಷ್ಟ ಇರಲಿಲ್ಲ ಅಂತ ಗೊತ್ತಾಗಿ ತುಂಬ ನೋವಾಗಿತ್ತು. ನೀನು ನನ್ನ ಮನಸ್ಸನ್ನು ಹಗುರ ಮಾಡಿಬಿಟ್ಟೆ. ಆದಷ್ಟು ಬೇಗ ವಿದ್ಯೆ ನಿನ್ನ ಪ್ರೀತಿನ ಒಪ್ಕೊಳ್ಳಿ ಅಂತ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಆದರೆ ವಿನು, ಯಾವುದೇ ಕಾರಣಕ್ಕೂ ದುಡುಕಿ ವಿದ್ಯನ್ ಪ್ರೀತಿನ ಕಳ್ಕೋಬಾರ್ದು, ಸರಿನಾ? ಇಷ್ಟು ಹೇಳಿದ್ಯಲ್ಲಮ್ಮ. ಹಾಗೆ ವಿದ್ಯೆ ಒಪ್ಕೊಳ್ಳೋ ಥರ ಏನಾದರೂ ಐಡಿಯಾ ಇದ್ರೆ ಹೇಳು. ಒಂದು ಕೆಲಸ ಮಾಡು ವಿನು, ವಿದ್ಯೆಂಗೆ ಇಷ್ಟ ಆಗೋ ಥರ ಯಾವುದಾದ್ರೂ ಗಿಫ್ಟ್ ಕೊಡು. ಆದರೆ ಅದು ಹಣ ಕೊಟ್ಟು ಕೊಂಡ್ಕೊಂಬಂದಿರೋ ಥರದ್ದು ಆಗಬಾರ್ದು. ಭಾವನೆಗಳಿಗೆ ಸ್ಪಂದಿಸೋ ಥರದ್ದು ಆಗಬೇಕು. ಆಗ ವಿದ್ಯನ್ ಮನ್ಸು ಕರಗ್ಬಿಡುತ್ತೆ. ಸರಿನಾ? ಎಮೋಷನಲ್ ಗಿಫ್ಟ್. ವಿದ್ಯೆನಿಗೆ ಅವ್ರ ಅಮ್ಮ ಬೇಕು. ಅವ್ರ ಅಮ್ಮನ ಹುಡುಕಿ ಅವಳ ಮುಂದೆ ಕರ್ಕೊಂಬಂದು ನಿಲ್ಲಿಸ್ಬೇಕು. ಕರೆಕ್ಟ್. ಇದು ಆದಷ್ಟು ಬೇಗ ಆಗ್ಬೇಕು. ಆದರೆ ಯಾವುದೇ ಹಿಂಟ್ ಇಲ್ಲದೆ ಹೇಗೆ ಹುಡ್ಕೋದು? ವಿದ್ಯಾ,
ನಿಂಗೆ ಜಯರಾಮ್ ಯಾರು ಅಂತ ಗೊತ್ತಲ್ವಾ? ಅದೇ ದಪ್ಪ ದಪ್ಪ ಕಣ್ಣಿಟ್ಕೊಂಡು ಆಗಾಗ ಮನೆಗೆ ಬರ್ತಿರ್ತಾನಲ್ಲ, ಅಮ್ಮನ ರಿಲೇಟಿವ್. ಅವತ್ತು ಪಂಡಿತರನ್ನ ಕರ್ಕೊಂಬಂದು ಅಮ್ಮ ಮನೆ ಬಿಟ್ಟು ಹೋಗೋ ಹಾಗೆ ಮಾಡಿದ್ನಲ್ಲ, ಅವನು. ರಕ್ಷಾ, ನಮಗಿಂತ ದೊಡ್ಡವ್ರಿಗೆ ಮರ್ಯಾದೆ ಕೊಟ್ಟು ಮಾತಾಡಬೇಕು. ನೋಡು, ಇದನ್ನೆಲ್ಲ ನಾನು ನಿನ್ನಿಂದ ಕಲಿಬೇಕಾಗಿಲ್ಲ. ಯಾರಿಗೆ ಎಷ್ಟು ಮರ್ಯಾದೆ ಕೊಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಮನೆಯವರು ನಿನ್ನನ್ನು ಎಲ್ಲಿಡಬೇಕೋ ಅಲ್ಲಿಡದೆ ತಲೆ ಮೇಲೆ ಕೂರಿಸ್ಕೊಂಡಿದ್ದಾರಲ್ಲ, ಅದೇ ತಪ್ಪಾಗಿರೋದು. ನನ್ನ ಜಾಗ ನನಗೆ ಗೊತ್ತಿದೆ ರಕ್ಷಾ. ಜಯರಾಮ್ ಅವ್ರು ಯಾರು ಅಂತ ನನಗೆ ಗೊತ್ತಿದೆ. ಏನಿವಾಗ? ಅವನು ನಿನಗೆ ಏನಾದರೂ ಹೇಳಿದಾನ ಅಂತ? ಅವ್ರು ಯಾಕೆ ನನಗೇನಾದರೂ ಹೇಳ್ತಾರೆ? ವಿಷಯ ಏನು ಅಂತ ಹೇಳು ರಕ್ಷಾ. ನೋಡು, ಈ ಥರ ಇನ್ನೋಸೆಂಟಾಗಿ ನನ್ನ ಹತ್ರ ನಾಟಕ ಆಡ್ಬೇಡ. ನಾನು ಅದನ್ನೆಲ್ಲ ನಂಬಲ್ಲ. ಅವನು ನಿನ್ನನ್ನು ತುಂಬ ಹಚ್ಕೊಂಡಿದ್ದಾನೆ. ನಿನಗೇನು ಆಗಬಾರ್ದು, ನೀನು ಚೆನ್ನಾಗಿರ್ಬೇಕು ಅನ್ನೋ ಫೀಲಿಂಗ್ ಬೇರೆ ಅವನಿಗೆ. ರಕ್ಷಾ, ಅವ್ರು ನನ್ನ ಬಗ್ಗೆ ಅಷ್ಟೊಂದು ಕಾಳಜಿ ತೊಗೊಳಕ್ಕೆ ಅವರೇ ನನಗೆ ತುಂಬ ಹತ್ರದವರಲ್ಲ. ಏನೋ ನನಗೆ ಗೊತ್ತಿಲ್ಲ. ಇಲ್ಲ, ನಿಜವಾಗ್ಲೂ ಆ ಮನುಷ್ಯ ನನಗೆ ತುಂಬ ಸತಿ ಹೇಳಿದ್ದಾನೆ, ವಿದ್ಯೆನ ಚೆನ್ನಾಗಿ ನೋಡ್ಕೊ ಅಂತ. ಅದೇನು ಕಿರೀಟ ಇಟ್ಟಿದೆಯೋ ಅವನಿಗೆ ನನಗಂತೂ ಗೊತ್ತಿಲ್ಲ. ಆದರೆ ಅವನು ನಿನಗೇನಾದರೂ ಹೇಳಿ ನೀನು ಅದನ್ನು ನನ್ನ ಹತ್ರದಿಂದ ಮುಚ್ಚಿಡ್ತಿದ್ರೆ ಸರಿಗಿರಲ್ಲ ವಿದ್ಯಾ. ವಿದ್ಯಾ, ಅವನು ಲೀಲಾವತಿ ಬಗ್ಗೆ ನಿನಗೇನಾದ್ರು ಹೇಳಿದಾನ? ಲೀಲಾವತಿನ? ಏನು ಹೇಳ್ತಾ ಇದ್ದೆ ರಕ್ಷಾ? ನಾನು ಹೇಳೋದಲ್ಲ, ಅವನು ನಿನಗೇನಾದರೂ ಲೀಲಾವತಿ ಬಗ್ಗೆ ಹೇಳಿದಾನ ಅಂತ ಕೇಳ್ತಾ ಇದ್ದೀನಿ. ಲೀಲಾವತಿ? ಹಾಂ, ಒಂದ್ಸತಿ ಜಯರಾಮ್ ಅವರು ಪ್ರಭಾಮನ್ ಹೋಗಿ ಲೀಲಾವತಿ ಬಗ್ಗೆ ಕೇಳು ಅಂದರು. ನಾನು ಹಾಗೆ ಕೇಳಿದೆ. ಆದರೆ ಪ್ರಭಾಮ ನನಗೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅಂತ ಬೈದರು ಅಷ್ಟೇ. ಇದು ನಿಜನಾ? ನನಗೆ ಸುಳ್ಳು ಹೇಳೋದು, ಇಲ್ಲದೇ ಇರೋ ಡ್ರಾಮಾ ಎಲ್ಲ ಮಾಡಿ ಒಪ್ಸೋದಕ್ಕೆ ಟ್ರೈ ಮಾಡೋದು, ಇದೆಲ್ಲ ಬರೋದಿಲ್ಲ. ಒಂದೇ ನಾಲ್ಗೆ ಒಂದೇ ಮಾತು. ಕೆಲಸದವಳು ಥರ ಇರು. ನನಗೆ ಎದುರು ಮಾತಾಡೋಕೆ ಬರಬೇಡ. ನಾನು ನಿನಗೆ ಎದುರು ಮಾತಾಡ್ತಾ ಇಲ್ಲ ರಕ್ಷಾ. ಆದರೆ ನೀನೇನು ಬೇಕಾದರೂ ಹೇಳ್ಕೊ, ನಾನು ಸಹಿಸ್ಕೊಳ್ತೀನಿ. ಯಾಕೆ ಹೇಳು? ಈ ಜೀವನ ನನಗೆ ಪ್ರಭಾಮ ಕೊಟ್ಟಿರೋದು. ಅವ್ರ ಮೇಲಿರೋ ಗೌರವಕ್ಕೆ ನೀನು ಹೇಳಿದ್ದೆಲ್ಲ ಸಹಿಸ್ಕೊಳ್ತೀನಿ. ಆದರೆ ನೀನು ನಡುವೆ ತುಂಬ ಬದಲಾಗ್ತಾ ಇದೆಯಾ? ಏಯ್, ನಿನ್ನನ್ನು ಕೇಳಿ ನಾನು ಜೀವನ ನಡೆಸೋ ಅವಶ್ಯಕತೆ ಇಲ್ಲ. ನೀನು ಗೊತ್ತಿದ್ದು ಸುಳ್ಳು ಹೇಳಿದ್ಯಾ ಅಂತ ನನಗೇನಾದರೂ ಗೊತ್ತಾದರೆ ಆಮೇಲೆ ನಡೆಯೋದೇ ಬೇರೆ. ಹುಷಾರ್. ಲೀಲಾವತಿ, ಈ ಹೆಸರು ಈ ಮನೇಲಿ ಮರ್ತೋಗಿರೋ ಹೆಸರು. ಇಷ್ಟು ವರ್ಷ ಇಲ್ಲದೆ ಇರೋದು ಇವತ್ತು ರಕ್ಷಂಗೆ ಹೇಗೆ ಗೊತ್ತಾಯಿತು? ಅಣ್ಣ ಅಂತೂ ಹೇಳಿರಲ್ಲ. ಆದರೆ ರಕ್ಷಂಗೆ ಲೀಲಾವತಿ ಹೆಸರಾದರೂ ಎಲ್ಲಿಂದ ಗೊತ್ತಾಯಿತು? ಅದೊಂದು ಬಂದು ವಿದ್ಯಂಗೆ ಗೊತ್ತಾ ಅಂತ ಯಾಕೆ ಕೇಳ್ತಾ ಇದ್ದಾಳೆ ಇವಳು? ಲೀಲಾವತಿನ?